ಅತ್ತೆ ನೋಡ್ತಾ ಇರಿ ಇವತ್ತೇನ್ ಮಾಡ್ತೀನಿ ಅಂತ. ನಿನ್ಗೆ ಯಾಕವ ನನ್ನ ಮೇಲೆ ಸಿಟ್ಟು? ನಾನೇನವ ತಪ್ಪು ಮಾಡಿದ್ದೀನಿ? ನೀವು ನಮ್ಮ ಜೊತೆಲಿ ಇರೋದೇ ತಪ್ಪು. ನಿಮ್ಮಿಂದಾಗಿ ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಲೈಫ್ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಎಲ್ಲೇ ಹೋದ್ರು ನಮ್ಮಮ್ಮ ಒಬ್ಬರೇ ಇರ್ತಾರೆ ಅಂತ ಗೋಳಾಡ್ತಾನೆ ನಿಮ್ಮ ಮಗ. ನೀವಿಬ್ರು ಚೆನ್ನಾಗಿರ್ಬೇಕು ಅಂದರೆ ಏನು ಮಾಡ್ಬೇಕವ? ಓ ಏನು ಹೇಳಿದ್ರು ಮಾಡ್ತೀರಾ? ನನ್ನ ಮಗನ ಜೊತೆ ನೀನು ಚೆನ್ನಾಗಿರ್ತೀಯ ಅಂದರೆ ಏನು ಬೇಕಾದರೂ ಮಾಡ್ತೀನಿ ಕಣವ. ನೀವು ಮನೆ ಬಿಟ್ಟು ಹೋದ್ರೆ ಎಲ್ಲಿದ್ರು ಅವ್ರು ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತಾರೆ. ಮತ್ತಿನ್ನೇನು ಮಾಡ್ಲವ ನಾನು? ಎಲ್ಲ ಬಿಟ್ಟೋಗಿ, ಈ ಮನೆ ನಿಮ್ಮ ಮಗ ಆದ್ರೆ ಈ ಲೋಕನು ಬಿಟ್ಟೋಗ್ಬಿಡಿ. ನಾನೇ ಅಲ್ವೇನೆ ನಮ್ಮಮ್ಮನ ಲೋಕ. ರೀ ನೀವ್ ಯಾವಾಗ ಬಂದ್ರಿ? ಟೈಮಿಗೆ ಸರಿಯಾಗಿ ಬಂದೆ. ಇವಾಗ ನಿನ್ ಟೈಮ್ ನಮ್ಮ ಲೋಕದಿಂದ ದೂರ ಹೋಗೋಕೆ. ಅಂದ್ರೆ ನನ್ನೇ ಮನೆ ಬಿಟ್ಟು ಹೋಗು ಅಂತೀರಾ? ಅಷ್ಟು ಅರ್ಥ ಆಗದೆ ಇರೋಷ್ಟು ದಡ್ಡಿ ಅಂತ ಅಲ್ವಲ್ಲ ನೀನು. ಯಾರೂ ಮನೆ ಬಿಟ್ಟು ಹೋಗಬೇಡಿ, ನಾನೇ ಹೋಗ್ತೀನಿ. ಅಮ್ಮ ನೀನ್ ಯಾಕಮ್ಮ ಹೋಗ್ಬೇಕು? ಅವಳೇ ಹೋಗ್ತಾಳೆ. ನನಗೆ ಈ ಸೀಟಲ್ಲಿ ಇರೋಕ್ಕಾಗ್ತಿಲ್ಲ, ನಾನು ನಮ್ಮ ಮಳ್ಳಿಗೆ ಹೋಗ್ತೀನಿ. ಅಮ್ಮ ಅಲ್ಲಿ ಯಾರಿದ್ದಾರೆ ನಿನ್ನ ನೋಡ್ಕೊಳ್ಳೋದಿಕ್ಕೆ? ಇಲ್ಲಿ ಯಾರಿದ್ದಾರೆ ನಾನು ನೋಡ್ಕೊಳಕ್ಕೆ? ನೀವಿಬ್ರು ಕೆಲ್ಸಕ್ಕೆ ಹೋಗ್ತೀರಾ, ಇಲ್ಲಿ ನಾನು ಒಬ್ಳೆ, ನನ್ನ ನೋಡ್ಕೊಳಾರ ಯಾರು? ನನ್ನ ವಿಷಯಕ್ಕೆ ನೀವಿಬ್ರು ಜಗಳ ಮಾಡ್ಕೊಬಿಟ್ರಿ ಕಣಮ್ಮ. ಎಲ್ಲ ಮರೆತು ನೀವಿಬ್ರು ಚೆನ್ನಾಗಿರ್ರಿ. ಸರಿ ಬಾ, ನಾನೇ ನಿನ್ನ ಬಿಟ್ಟು ಬರ್ತೀನಿ. ಬೇಡ ಕಣಪ್ಪ, ನನ್ನ ದಾರಿ ನನಗೆ ಗೊತ್ತಿದೆ, ನಾನು ಹೋಗ್ತೀನಿ. ಆದರೆ ಒಂದು ನೋಡಿ ಮಾಡಿ ಖರ್ಚು ಮಾಡಿರಿ, ಚೆನ್ನಾಗಿರ್ರಿ.